ಹಾಯ್ ಹಲೋ. ಸೊ ನಾನು ಮಧ್ಯಾಹ್ನ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಬೆಳಗ್ಗೆ ಅಂಥದ್ದು ಏನೂ ಇಲ್ಲ ಇತ್ತು ಬ್ಲಾಗ್ಸ್ ಶೂಟ್ ಮಾಡಲಿಕ್ಕೆ. ಹಾಗೆ ದಿನದ್ದು ಹಾಕಿದರೆ ನಿಮಗೆ ಬೋರ್ ಆಗ್ಬೋದಲ್ಲ, ಅದಕ್ಕೋಸ್ಕರ ಸ್ವಲ್ಪ ಚೇಂಜಸ್ ಇರಲಿ ಅಂತ ಯಾವತ್ತಿನ ಪ್ರೊಸೀಜರ್ ನಿಮಗೆ ಹಾಕ್ತೀನಿ. ಹಾಗೆ ಬೆಳಗ್ಗೆನೇ ಶೀತ ಇತ್ತು, ಆದ ಕಾರಣ ನನಗೆ ಬ್ಲಾಗ್ ಮಾಡಲಿಕ್ಕೆ ಇರಿಟೇಟ್ ಆಗ್ತಿತ್ತು, ಹಾಗೆ ಮಾಡಲಿಲ್ಲ. ಇವಾಗ ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡಿ ನಾನು ಹಲಸಂಡೆ ಪಲ್ಯ ಹಲಸಂಡೆ ತಂದಿದ್ರಪ್ಪ, ಹಾಗೆ ಒಲೆಯಲ್ಲಿ ಒದ್ದಿಟ್ಟದ್ದು ನಾವು ಪಲ್ಯ ಮಾಡಿದ್ದು. ಗ್ಯಾಸಲ್ಲಿ ಒಗ್ಗರಣೆ ಹಾಕಲಿಲ್ಲ, ಒಲೆಯಲ್ಲಿ ಒಗ್ಗರಣೆ ಹಾಕಿ ಇಲ್ಲೇ ಇಟ್ಟದ್ದು. ಬೆಳಗ್ಗಿಂದಲೇ ಮಳೆ ಇತ್ತು, ಈಗ ಸ್ವಲ್ಪ ಬಿಸಿಲು ಬಂದಿದೆ. ಗಂಟೆ 1:20 ಈಗ ಸ್ವಲ್ಪ ಬಿಸಿಲು ಬಂದಿದೆ. ಬೆಳಗಿಂದ ಫುಲ್ ಮಳೆ. ಮಹಾನ್ವಿ, ಮಳೆ ಬಂದು ಭಾರಿ ಖುಷಿಯಾಗಿದೆ ನೀರೆಲ್ಲ ಆಟ ಆಡಲಿಕ್ಕೆ ಅಲ್ವಾ ಮಹಾನ್ವಿ? ಮೆಲ್ಲ 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 ಕೈ ತೊಳಿಬೇಕು ಮತ್ತೆ. ನಾನು ಮಹಾನ್ವಿ ತಾಟ ಹೋಗುದು ಅಮ್ಮ. ಡ್ರ್ ಹೋಗುದಾ? ಅಚ್ಚಿಕ್ಕಿಂತ ಅದಕ್ಕಾ? ನಂಗುಂಟಾ? ಅಮ್ಮನಿಗೆ, ಅಜ್ಜಿಗೆ? ಹಾಂ ಹಾಂ ಹಾಂ. ಪುಚ್ಚೆ ಸಹ ಉಂಟು, ಹಿಂದೆ ಪುಚ್ಚೆ ಉಂಟು, ಮುಂದೆ ನಾವಿಬ್ಬರು. ಪುಚ್ಚನ್ನು ಕರ್ಕೊಂಡು ಹೋಗುವ ನಾವು ಐಸ್ ಕ್ರೀಮ್ ತರಲಿಕ್ಕೆ. ಹಾಂ ಟಾಟ. ಸೋಪೆಲ್ಲ ತರೋದಿಲ್ಲ ನಾವು ಅಚ್ಚಿ ಕ್ರೀಮ್ ತರಲಿಕ್ಕೆ ಹೋಗೋದು ಅಲ್ಲ ಮಹಾನ್ವಿ? ಸಾಕು ಸಾಕು. ಬೆಂದಾದ್ಮೇಲೆ ಲೂಸ್ ಸಾಂಬಾರು ಹುಡಿ ಹಾಕುವ. ಬೇಯಲಿಲ್ಲ ಅದು. ಚಾರ್ಜರ್ ಉಂಟಲ್ಲ, ಇದರಲ್ಲಿ ಹೀಗೆ ಮಾಡಿ ತಲೆ ಬಾಚೋದು. ಯಾಕೆಂದರೆ ತಲೆಯಿಂದ ಡ್ರ್ಯಾಂಡ್ರಫ್ ಎಲ್ಲ ಕ್ಲೀನ್, ಒಂಥರ ಪುಡಿ ಪುಡಿ ಡ್ರ್ಯಾಂಡ್ರಫ್ ಇರ್ತದಲ್ಲ ಅದೆಲ್ಲ ಬರ್ತದೆ. ಈ ಥರ ಮಸಾಜ್ ಮಾಡಿ ಎಣ್ಣೆ ಹಾಕಿದರೆ ಸ್ವಲ್ಪ ಮುಟ್ಟುತ್ತದೆ, ಇಲ್ಲಾದರೆ ಮುಟ್ಟೋದಿಲ್ಲ ಅದು. ಸಂಪಿಗೆ ಹೂವಾಗಿದೆ, ಮರದಲ್ಲಿ ಫುಲ್ ಉಂಟು. ನಾನು ಮಹಾನು ಕಬ್ಬು ತಿಂತಾ ಇದ್ದೇವೆ. ಮತ್ತು ಮಹಾನ್ವಿ ಮತ್ತು ನವ್ಯ ವಾಕಿಂಗ್ ಹೋಗ್ತಾ ಇದ್ದೇವೆ, ಸಂಜೆ ವಾಕಿಂಗ್. ಮೊಳ್ಳದ ಮೇಲೆ ವಾಕಿಂಗ್ ಅಲ್ಲ ಮಹಾನ್? ಬೆಕ್ಕು ಸಹ ಬಂತ ಅಂತ. ನಾವು 4 ಜನ ಇದ್ದೇವೆ. ಹೋಗುವ.
ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ನಾವು. ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗುವ ನಾಳೆ ಬ್ಲಾಗಲ್ಲಿ.